ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ ಇದು 2 ದಿನದ ಲಾಗ್ ಆಗಿರುತ್ತೆ ನೋಡಿ. ಒಂದು ಅಮಾವಾಸ್ಯೆಗಿಂತ ಮುಂಚಿನ ದಿನದ್ದು, ಒಂದು ಅಮಾವಾಸ್ಯೆ ದಿನದ್ದು. 2 ದಿನದ ಲಾಗ್ ಒಂದೇ ಇದರಲ್ಲಿ ಹಾಕ್ತಾಯಿದ್ದೀನಿ, ಒಂದೇ ವಿಡಿಯೋದಲ್ಲಿ. ಓಕೆ, ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಹೂನೇ ಏರಿಸಿದ್ದಿಲ್ಲ ದೇವರಿಗೆ ಮಗ, ಹೀಗಾಗಿ ಹೂ ಒಯ್ದಿಡು ಅಂತ ಹೇಳ್ತಾ ಇದ್ದೆ ರೀ. ಸ್ವಲ್ಪ ಮಳೆ ಆದದಕ್ಕೆ ಇಷ್ಟು ಎಲ್ಲ ಹಸಿರಾಗಿಬಿಟ್ಟೈತಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕ್ಬಿಟ್ರೆ, ಇಲ್ಲಾಂದರೆ ಹಾವು ಪೀವು ಸೇರಿಬಿಡ್ತಾವೆ. ಇಲ್ಲೆಲ್ಲ ಭಾಳ ಹಾವು ಪಾವು ಬರ್ತಾವೆ. ಹೀಗಾಗಿ ಆದಷ್ಟು ಸ್ವಚ್ಛ ಇಟ್ಕೋಬೇಕು ನೋಡಿರಿ. ಈ ಥರ ಐತೆ ನೋಡಿರಿ, ಹಿಂಗೈತೆ. ಅದ್ರಾಗ ಈಗ ವಾತಾವರಣ ನೋಡಿರಿ ಹೆಂಗೈತೆ ಅಂದ್ರೆ ನೋಡಿರಿ, ಮೋಡ 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 ಮೋಡ. ದನಗಳೆಲ್ಲ ಹೊಡ್ಕೊಂಡು ಹೊಂಟ್ರೆ, ಈಗ ಎಲ್ಲ ಹೊಲಕ್ಕೆ ಹೊಂಟ್ರೆ. ಒಂದೇ ಮನೆಯಾರು ನೋಡ್ರಿ, ಅಷ್ಟೆಲ್ಲ ದನಗಳು ಒಂದೇ ಮನೆಯಾರು ನೋಡ್ರಿ, ಸಿಕ್ಕಾಪಟ್ಟೆ ಅದಾವು. ನೋಡ್ರಿ ಪೂರ್ತಿ ಎಲ್ಲ ಹಸಿರು ಈ ಥರ ಬೆಳೆದ್ಬಿಟ್ಟೈತೆ. ಮಳೆಗಾಲ ಅಲ್ಲ. ಈ ಥರ ಐತೆ ನೋಡ್ರಿ. ಬೆಳಗ್ಗೆ ಹೋಗ್ತಾವೆ. ಬೆಳಗ್ಗೆ ಅಂದ್ರೆ ಟೈಮ್ 10 ಗಂಟೆ ಆಗೈತಿ. ತೆಗಿಯೋದಷ್ಟು ಎಲ್ಲ ಒಂದು ಸ್ವಲ್ಪ ಕೆದರ. ಅದಿಷ್ಟು ಗಿಡದಾಗ ಇದಕ್ಕೆ ಬಿದ್ದೋತಾವ, ಅಲ್ಲಿ ಸತ್ತೋತಾವ ಎಲ್ಲ. ಉಳ್ಳಾಗಡ್ಡಿ ಪೋಚಿ ಇರ್ತಾವ ನೋಡ್ರಿ. ಮಾಡ್ತಾರೆ ನೋಡ್ರಿ, ಎಂತ ಚಂದ ಎಂತ ಚಂದ. ಹಂಗೆ ಮಾಡಿದ್ರಿ ಯಾವಾಗ 10 ಮುಣಗತನಾದ್ರೂ ಬರೋಂಗಿಲ್ಲ ಅದು. ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ, ಬಾಯಲ್ಲಿ ಹೆಂಗೆ ಅನ್ನೋದು. ಹಂಗೆ ಅದು ಔರ್ಸೋಡು ಆಗ್ತದೆ ಅದು. ಇಲ್ಲಿ ಬಾಯಲ್ಲಿ ಒತ್ತಟ್ಲಿಂದ ಕಿತ್ಕೊಂಡ್ಬರ್ಬೇಕದು. ಕಣ್ಣ ಬೀಳ್ತದೆ, ಹಂಗೆ ಹೊಡಿಬಾರ್ದು, ಕಣ್ಣ ಬೀಳ್ತದೆ. ಇಲ್ಲಿ ಬಂದ್ರೆ ಬರ್ತೀರ, ಸ್ವಲ್ಪ ತೋರಿಸ್ತೀನಿ ಬಾಯಲ್ಲಿ. ಅಯ್ಯೋ ಅದಕ್ಕೆ ಹಂಗೆ ಅಯ್ಯವ್ವ ಏನೆಂತ ಅದನ್ನ ಏನು ಮಾಡ್ಬೇಕಂತ ಮಾಡಿದೀವಿ. ನಿಮ್ಗೆ ಹಚ್ಚಿದ್ರೆ ಆಯ್ತು, ಯಾವ್ದಾರ ಒಂದು ಬರೀ ಇಂಥದ್ದೇ ಮಾಡ್ತಾರೆ. ತಮ್ಮ ಇಲ್ಲಿ ಅದಕ್ಕೆ ಈಗ ನೋಡು, ಒಂದೇ ಹೆಟ್ಟಿಗೆ ಬಂತಿಲ್ಲ. ಹಾಂ ನೋಡು, ಬಂತಿಲ್ಲ. ಸುಮ್ಮನೆ ತ್ಯಾಗ ಹೊಡೆದೆ ಇಲ್ಲಿ ಮಾಡೋದು. ಮತ್ತೆ ಹಿಂಗೆ ಬರ್ಬೇಕು, ಒಂದೇ ಇದರಲ್ಲಿಂದನೇ ಬರ್ಬೇಕು. ಹಿಂಗೆ ಅಲ್ಲಿ ಮಾಡಿದೆ, ಅದು ಒಟ್ಟು ಹುಲ್ಲು ಹಾಗೆ ಉಳ್ಕೊಂಡೈತಿ. ಇಲ್ಲಿ ನೋಡಿ, ಈಗ ಹಿಂಗೆ ಬರ್ಬೇಕು, ಬಡ್ಡಿಗನಿಸಿ ಒಟ್ಟು ಕಿತ್ಕೊಂಡು ಬರ್ಬೇಕು. ಮಾಡೋದು ಕ್ಲಿಯರ್ ಮಾಡಬೇಕು, ಔಟ್ಸೈಡ್ ಮಾಡಬೇಡ. ಅದು ಪೆಟ್ಟ ಹತ್ತದಪ್ಪ ನೆಲಕ್ಕೆ ಅನ್ನಂಗೆ ಮಾಡ್ತೀನಿ ನೀನು. ಬೇರೆ ತರಿಸ್ಲಿ ಕಿತ್ಕೊಂಬರಲ್ಲ ಅದು, ನೀ ಹಂಗೆ ಮಾಡಿದೆ ಅಂದ್ರೆ. ಮೈ ಕುಕ್ಕರ್ ಹಿಡಿಬಾರ್ದು. ಮೈ ಕುಕ್ಕರ್ ಹಿಡಿದು ನಿನಗೆ ಪೆಟ್ಟು ಬಿಡ್ತದ, ಭೂಮಿಗೆ ಪೆಟ್ಟು ಬಿಡಲ್ಲ. ಇಲ್ಲಿ ಹೊಡೆದ ನೋಡ್ರಿ, ಅಂತ ಪರಿ ತೆಗ್ಗಿಬಿಟ್ಟ. ನಿಮಗೆ ಒಂದು ಎಟ್ಟಿಗೆ ಅದು ಇಕ್ಕಿದು ಇದ್ರ ಬಡ್ಡಿನೇ ಕಟ್ ಮಾಡೋದಲ್ಲ, ಒಂದು ಎಟ್ಟು ಕೊಟ್ಟೆ ಕಟ್ಟಾಗಿ ಬಿತ್ತದ ತೆಳಗೆ. ಓಕೆ ಸ್ನೇಹಿತರೆ, ನೋಡಿ ಮಗನಿಗೆ ಅದು ಗರಿಕೆ ಬೆಳೆದದ್ದು ಹೆಂಗೆ ತೆಗೆದ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಇದು ಸಣ್ಣ ಇರ್ಲಿಕ್ಕಾಗಿ ಮಕ್ಕಳಿಗೆ ಇದನ್ನು ಹಿಂಗೆ ಮಾಡ್ಬೇಕು, ಇದು ಹಿಂಗೆ ಮಾಡ್ಬೇಕಂತ ಹೇಳ್ಕೊತ ಬಂದ್ರೆ ಗೊತ್ತೇ ಆಗಿರ್ತಿತ್ತು. ಅದು ಗೊತ್ತಿಲ್ಲ ಅವ್ರಿಗೆ. ಉದ್ದಕ್ಕೆ ಬೆಳೆದ್ರೆ ಸಾಲಿಗೆ ಹೋಗ್ಯಾರ ಅಷ್ಟೇ ಕರೆ. ಹೀಗಾಗಿ ಅಷ್ಟೊಂದು ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲಾರ್ದು ಹಿಂಗೆ ಮಾಡ್ಬೇಕಪ್ಪ ಅಂತ ಹೇಳ್ತಾ ಇದ್ದೆ. ನಾ ಹೇಳೋದಕ್ಕೆ ಬಿಡ್ತಾ ಇದ್ದ ಅವನು, ತನ್ನ ತಿಳಿದಂಗೆ ಮಾಡ್ತಾಯಿದ್ದ. ಅದಕ್ಕೆ ಕಣ್ಣ ಸಿಡಿಸ್ಕೊತಿ, ಮಣ್ಣ ಹಂಗೆ ಹೊಡಿಬಾರ್ದು, ಹಿಂಗೆ ಮಾಡಿದ್ರೆ ಈ ಥರ ಮಾಡ್ಬೇಕಪ್ಪ ಅಂತ ನಾನು ಹೇಳ್ತಿದ್ದೆ. ಸರಿ ಮಾಡ್ತೀನಿ ಸರಿ ಅಂತೇಕೆ ಅವ್ನು ಮಾಡಾಕತ್ತ. ಆಮೇಲೆ ಅವ್ರ ಪಪ್ಪ ಬಂದರು. ಹಂಗಲ್ಲಪ್ಪ ಹಿಂಗೆ ನೋಡು ಅಂತ ಅವ್ರ ಪಪ್ಪ ಕೂಡ ತೋರಿಸ್ತಾಯಿದ್ರು. ಕಡೆಗೆ ಅವ್ರ ಪಪ್ಪನೇ ತೆಗೆದ್ರು ಅದನ್ನೆಲ್ಲ. ಈ ಥರ ನೋಡ್ರಿ, ಅದೆಲ್ಲ ಈಗ ಹಸಿರಿನ ದಿನ ಅಲ್ರಿ, ಹುಳ ಸೇರಿಬಿಡ್ತಾವೆ ಅಲ್ಲಿ. ಹಸಿರು ಬಂದು ಅಲ್ಲಿ ಕುಂತು ಅಂದ್ರೆ ನಮ್ಗೆ ಗೊತ್ತೇ ಆಗಿರೋಂಗಲ್ಲ. ಆಮೇಲೆ ಕೈ ಆದರೂ ಹಾಕಲಿ ಅಥವಾ ಅಲ್ಲಿ ಸರ್ ನಿಂತಿರಲಿ, ಈಗ ಹೇಳೋಕ್ಕಾಗಂಗಿಲ್ಲ. ನಾವೇ ಅಂತಲ್ಲ, ರೋಡಿಗೆ ಮನೆ ಐತಿ, ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಹೇಳಿಬಿಟ್ಟು ತೆಗಿಯಾಕತ್ತೀವಿ ನೋಡ್ರಿ. ಅದ್ರ ಸಲಂದಾಗಿ ಏನು ಮಾಡ್ಕೊಂತೀವಿ, ದವಾಖಾನೆ ತೋರಿಸ್ಕೊಂಡ್ ಬಂದಿವಲ್ಲ, ಆರಾಮಾಗಲ್ಲ ಐತಿ. ಮತ್ತು ನಿನ್ನಿದ್ರೆ ಹಂಗೆ ಶಾಪ್ರ ಇದಕ್ಕಂತೂ ಆದಿವಿ, ಹಂಗೆ ಮತ್ತು ಅಕ್ಕಿಗೆ ಒಂದು ಜರ ತೋರಿಸ್ಕೊಂಡೇ ಬಂದ್ರೈತಿ ಅಂತೇಳಿ ತೋರಿಸ್ಕೊಂಬಂದೀವಿ. ಈಗಿದ್ರೆ ಅವನಿಗೆ ಆರಾಮಿಲ್ಲ, ಇರ್ತಾನೆ ಅವನಿಗೆ ಗುಲ್ಕಸ್ ಹಚ್ಕೊಂಡು ಹೋಗಿ
ಹೊಲ್ದಾಗ ಮಳಿ ಬರ್ಲಾರ್ದು ಒಂದು ಇದು ಒಂದು ದೊಡ್ಡ ಬೀಸದ ಮಳಿ ಬೇಕು, ಬೀಸ ಊರ್ದವ್ರಿಗೆ ಈಗ ಮಳಿ ಬೇಕು. ಚಟ್ ಕೊಟ್ಟದ ಏನು ಹಿಂಗ ಗಾಳಿ ಹೊಡ್ಲಾಕತ್ಬಿಟ್ಟ ಏನ್ ಗಾಳಿ ನಿನ್ನೆ ಅಂತಪ್ರಿ ಗಾಳಿ ಒತ್ಕೊಂಡೋಯ್ತು ಗಾಳಿ. ಮಾಡೆಲ್ಲ ಬಂದಿತ್ತು ಮನಾರ್ ಹಿಂಗ ಒತ್ಕೊಂಡೋಯ್ತು. ಜೋರ್ ಅಂದ್ರ ಜೋರ್ ಗಾಳಿ. ಈಗ ಇಡ್ತಾನೆ ಇಲ್ಲಿ ಎಟ್ಟು ಮಾಡಿತ್ತು, ಇಲ್ಲಿ ಎಟ್ಟು ಮಾಡಿತ್ತು. ಯಾಕಡೆ ಹೋಯ್ತಾರ ಕರಿಗ್ ಹೋಯ್ತು ನೋಡಕ್ಕ. ಈಗ ರೈತರಿಗೆ ಮಳಿ ಬರ್ಲಿಲ್ಲ ಅಂತಂದ್ರೆ ದೊಡ್ಡ ಹೈರಾಣ್ರಿ ಇದು. ಒಣಗೊತ್ತಾವು. ಅವ್ ಇದ್ದು ಒಂದಿಷ್ಟು ಸಣ್ಣ ಮಳಕಿ ಬಂದ ಅವ್ ಹೆಂಗತಾವ ಏನಿಲ್ಲ ಅನ್ನಂಗ ಆಗ್ಬಿಟ್ಟು. ಹೌದು. ತುಟಿ ಬೀಜ ಊರ್ಗೆ ಏನ್ ಮಾಡ್ಬೇಕು ಮ್ಯಾಗ ಇಟ್ಟು ಬಂದ್ರೆ ಚಂದ ಬರ್ತಾವ. ಯಾರು ಸೇರ್ ಶೇಂಗದ ಕಾಳು ಊರ್ಯದ ಈಗ ಮ್ಯಾಗ ಜರ ತಪ್ಪನೆ ತೋಯಿಸ್ತು, ಮಳಿ ಬಂತು ಅಂದ್ರೆ ಮತ್ ಜರ ಇಲ್ಲ ಆಟ ಒಣ ಗಾಳಿ ಹೊಡ್ತಾರೆ ಎಲ್ಲಿ ನಾಡ್ತಾರ. ಈಗ ಅದಿಟ್ಟು ಒಣಗೋತ್ ಮಾಡಿ ಓಟ ಎಲ್ಲ ಇದಾಗ್ಬಿಡ್ತಾನ ಮ್ಯಾಗಿಂತ. ಊರಿ ನೋಡಿ ಮಳಿ ಇಲ್ಲ ಏನಿಲ್ಲ, ನೀರು ಹಚ್ತಾನ ಏನ್ ಮಾಡ್ತಾನ. ನೀರು ಬಂದವನ್ ಕೆನಲ್ಕ ಏನ್ ಮಾಡ್ಯಾವನು ಬಂದ್ರಿ ಹಚ್ಬೇಕಂದ್ರೆ ಬಂದ್ರೆ ಹಚ್ಬೇಕಂದ್ರಿ. ನಡಿತೇವ ಅಂದ್ರೆ ಒಂದು ತಾಸು ನಡಿತೇವೆ ಸಾಕೋದು. ನೀರು ಮಳೆ ಬರಲ್ಲ ಅಂದ್ರೆ ಹಿಂಗೆ ನೋಡಿ ಒಳಗೆ ಸಾಲಿ ಒಂದು ವಾರ ಆಯ್ತು ಈಗ ಬಿಟ್ಟು ಬಂದೆ ನಾನು. ಅದೇ ಕಾಣನೇ ಒಲ್ಲ ಒಬ್ಬನೇ ಕಾಣಕತ್ತಾನ ಡಾಕ್ಟರ್ ಸಾಹೇಬ್ರು ಅಂತೇಳಿ ಬಿಟ್ಟು ಬಂದು ರಾಧಕ್ಕ. ಓಕೆ ಸ್ನೇಹಿತರೆ, ನೋಡ್ರಿ ಈ ಥರ ಮಾತಿತ್ತು. ಅಂದರೆ ಅಮ್ಮ ಬಂದು ಕುಂತಿದ್ಲಲ್ವ, ಹಾಗೆ ಅಮ್ಮನ ಮಗಳು ಇಬ್ಬರು ಮಾತಾಡ್ಕೊತ ಬಾ ಅಂತ ಕರೆದೆ. ಅಮ್ಮನ ಮಗಳು ರೋಡ್ ಹಿಡ್ದು ಅಲ್ಲಿ ಹೊಂಟಿದ್ರು. ಬರ್ರಿ ಶಾಂತಮ್ಮಕ್ಕ ಅಂತ ಕರೆನೇ ಬಂದರು. ಅವರು ಹೊಲಕ್ಕೆ ಹೋಗ್ಬೇಕಂತ ಕುಂತ್ಕೊಂಡು ಮಾತು ಹೇಳಿದ್ರು ಅವರು. ಸ್ವಲ್ಪ ಹಿಂಗೆ ನೋಡ್ರಿ ಹಳ್ಳಿ ಕಡೆ ಸ್ವಲ್ಪ ಕುಂತು ಮಾತು ಹೇಳಿದ್ರೆ ಒಬ್ರಿಗೊಬ್ರು ಮತ್ತೊಂದು ಇದನ್ನೇ ಬೇರೆ ಇರ್ತೈತಿ. ಹಂಗೆ ಅದು ಇದು ಎಲ್ಲ ಮಾತಾಡ್ತಾಯಿದ್ರು. ಅವ್ರು ಕೂಡ ನಾವು ಸ್ವಲ್ಪ ಹೊತ್ತು ಕುಂತು ಮಾತಾಡಿದ್ವಿ. ಇವಾಗ ಆ್ಯಕ್ಚುಲಿ ರೈತರಿಗೆ ಮಳೆ ಬೇಕು ನೋಡಿ ಸ್ನೇಹಿತರೆ. ಮಳೆ ಇಲ್ಲ ಅಂದ್ರೆ ಬೆಳೆ ಒಣಗಿಬಿಡ್ತಾವೆ. ಎಲ್ಲ ಬೀಜ ಊರ್ಯಾರ, ನಾಟಿಗೆ ಇಲ್ಲ. ಹೊಂಟ್ ನೋಡ್ರಿ ಅಮ್ಮ ಹೊಲಕ್ಕೆ ನೋಡ್ರಿ ಇಟ್ಟೆಲ್ಲ ಜಂಪಟಿ. ಇನ್ನು ಸ್ವಲ್ಪ ಇದು ಇನ್ನು ಕೈಯಾಗಿ ಏನ್ರಿ ಉಳ್ದದ ಅಡಿಗೆ ನಾಯಿಗೆ ಅಂತೇಳಿ ಅನ್ನ ಪಿನ್ನ ಎಲ್ಲ ಒಟ್ಟು ಹಿಡ್ಕೊಂಡು ಹೋಗ್ತಿದ್ಲು. ಓದ್ತೀನಿ ರೀ, ನಮಸ್ಕಾರ. ತಾಟೆ ಮಾಡಿ ಮನೆ ನೋಡ್ರಿ ಎತ್ತ ನೋಡ್ರಿ. ನಮ್ಮ ಅತ್ತಿ ಎತ್ತ ಮಾಡ್ಯಾಳ. ಎತ್ತ ನೋಡಿ ಮನೇನೇ ಲೈವ್ನವ್ರು ತೋರಿಸಿ. ಇದು ಡೋಣಿ ಹೇಳು ಮುಂದ ಮಾಡಿ ಅನ್ನ ಇಟ್ಟು ಎಲ್ಲ ಒಟ್ಟು ಮುಂದೆ ಡೋಣೆಗೆ ಹೋಳಿಗೆ ಅನ್ನ ಎಲ್ಲ ಇಟ್ಟೆ ನೆವದೆ ಮಾಡಿ ಇಲ್ಲಿ ಎಲ್ಲ ಕಡೆ ಇವತ್ತಿ, ಇಲ್ಲಿ ಕಾಲಿಗೆ ಬಾಲಕ್ಕೆ ಇವತ್ತಿ, ಎಲ್ಲ ಕಡೆ ಇವತ್ತಿ ಹಚ್ಚಿ ಮುಂದಕ್ಕೆ ಎಲ್ಲ ಕಡೆ ಇವತ್ತಿ ಹಚ್ಚಿ ಕೋಕಮಿಟ್ಟು ಕೋಕಮಿಟ್ಟು ಪೂಜೆ ಮಾಡಿ ಹೆಂಗಾಗ್ಯಾವ ಸ್ನೇಹಿತರೆ ಎತ್ತುಗಳು? 9 ಜೋಡ. ಅವರೇ ಅಲ್ಲಿ ಸಾಲಿ ಕಲಿಯೋದ್ರಾಗೆ ಹೊತ್ತತ್ತು. ಈಗಿನ ಮಕ್ಕಳು ಆಟ ಆಡ್ತಾರೇನ್ರಿ ಇವು ಎತ್ತುಗಳು ತೊಗೊಂಡು? ಅವಾಗೆಲ್ಲ ನನ್ನ ಮಕ್ಕಳು ಆಟ ಆಡ್ಯಾರ. ಇಬ್ರಿಗಿಬ್ರು ಒಬ್ಬ ಒಂದಿನ ಕಾಲು ಮುರಿಯೋದು, ಒಂದಿನ ಕೋಡು ಮುರಿಯೋದು. ಎತ್ತುಗಳು ತೊಗೊಂಡು ಆಡೋರು ಇಬ್ಬರು. ಸಾಲಿ ಸೂಟಿ ಇತ್ತನ ತೊಗೊಂಡು ಆಡೋದು, ಕೋಡು ಮುರಿಯೋದು, ಕಾಲು ಮುರಿಯೋದು. ಇಬ್ಬರು ಜಗಳ ಆಡ್ಯಾರ. ಮಮ್ಮಿ ನಂದು ಇವ ಕೋಡು ಮುರಿದಾನ ಅಂತ ಅನ್ಬೇಕು, ನೀಲ ಮಮ್ಮಿ ನಂದು ಅವ ಕಾಲು ಮುರಿದಾನ ಅಂತ ಇವ ಅನ್ಬೇಕು. ಅವಾಗಿನ ಭಾಳ ಚಂದ ನೋಡ್ರಿ. ಸಣ್ಣ ಮಕ್ಕಳು ಜಗಳ ಮಾಡ್ಬೇಕಾದ್ರೆ, ಆಟ ಆಡ್ಬೇಕಾದ್ರೆ. ಈಗೇನದ ಇವು ನಾವು ಹೆಚ್ಚಿಗೆ ಮಾತಾಡ್ಸಿರು ಮಾತಾಡಂಗ ಹಂಗಾಗಿ ಇವು ಮಕ್ಕಳು ದಾಳಿ ಗಳಿಬಿಳಿ ಮಾತಾಡಂಗಲ್ಲ. ಈಗ ಸುಮ್ ಕುಂದ್ರದು ಅಂದೇ ಮಾಡ್ತಾರೆ. ಅವಾಗೆ ಭಾಳ ಚಂದ ಇತ್ತು. ಒಟ್ಟೆ ಸುಮ್ ಕುಂದಿರ್ತಿದ್ದಲ್ಲ ಹುಡುಗರು. ಅಟ್ಟು ಕಿಡಿಗೇಡಿನೂ ಇದ್ದರು, ಅಟ್ಟು ಮಾತನ್ನು ಹೇಳ್ತಿದ್ವು. ಅದೇ ಚಾಮರಾದಾಗಿದ್ರಲ್ಲ. ಅವಾಗಿತ್ತು. ಈಗ ಮತ್ತೆ ವರ್ಷದಿಂದ ವರ್ಷಕ್ಕೆ ಭಾಳ ಇದಾಗ್ತದೆ ಜನ. ಅವಾಗ ನಂಗೆ ಮತ್ತೆ ಕಮ್ಮಿ ಆಗಿರ್ತದೆ. ಅಲ್ಲಿ ಎತ್ತು ಮೆರ್ಸೋದನ್ನು ಹಾಗೆ, ಇವು ಎತ್ತುಗಳು ಇವು ಮಣ್ಣಿನ ಎತ್ತು ತೊಗೊಂಡು ಹುಡುಗರು ಮೆರ್ಸೋದನ್ನು ಹಾಗೆ. ಆ ಕಡೆ ಇನ್ನೂ ಆದ ನಮ್ಮ ಕಡೆ ಪದ್ಧತಿ, ಆದ್ರೆ ಈ ಕಡೆ ಇಲ್ಲ. ತೆಳಗಡೆ ಏನೋ ಪದ್ಧತಿ ಇಲ್ಲ ಇಲ್ಲಿ. ರೋಡಿಗೆ ತೋಳಲ್ಲ ಮಾಮ. ಶಾಲೆಗೆ ಹೋಗಿದ್ಲ ಅಂದ್ರೆ ಹಿಂಗೈತೆ ನೋಡಿ ಸ್ನೇಹಿತರೆ ಹಳ್ಳಿ ವಾತಾವರಣ. ನೆಲ ಒರೆಸ್ಕೋಬೇಕು, ಎಲ್ಲ ನೆಲ ಒರೆಸ್ಕೊಂಬರ್ಬೇಕಿನ್ನ. ಎಲ್ಲ ಬಟ್ಟೆ ಹೊಲಿಯೋದು ಅಲ್ಲಿ ಇಟ್ಟೀನಿ.
ಓಕೆ ಸ್ನೇಹಿತರೆ, ಹೋಳಿಗೆ ರೆಡಿ ಆಯ್ತು ನೋಡ್ರಿ. ಹೋಳಿಗೆ, ಚಪಾತಿ, ಅನ್ನ, ಸಾರು, ಪಲ್ಯ ನೋಡ್ರಿ. ಹಿಂಗೆ ತಗಡದ ಮ್ಯಾಗ ಹಿಂಗೆ ಹೋಳಿಗೆ ಮಾಡ್ತೀವಿ, ಹಿಂಗೆ ಚಪಾತಿ ಮಾಡ್ತೀವಿ. ಈ ಥರ ಆಯ್ತು ನೋಡ್ರಿ. ಇಲ್ಲಿ ತೋರಿಸ್ತೀನಿ, ಈ ಕಡೆ ತೋರಿಸಿ ಅದಕ್ಕೆ ಮತ್ತೆ. ಓಕೆ ಸ್ನೇಹಿತರೆ, ಇವಾಗ ಅಂತೂ ಊಟದ ಪೂರ್ತಿಯಾಗಿ ಮಾಡಿದೆ. ಬೆಳಗ್ಗೆ ಟಿಫಿನ್ ಮಾಡಿಲ್ಲ, ಏನೂ ಇಲ್ಲ. ಆಮೇಲೆ ಊಟನೇ ಡೈರೆಕ್ಟಾಗಿ ದೇವ್ರ ನೈವೇದ್ಯ ಪೂಜೆ ಎಲ್ಲ ಆಗೈತಿ. 10 ಗಂಟೆ ಅನ್ನೋದಾಗ ಎಲ್ಲ ಮಾಡ್ಕೊಂಬಿಟ್ಟು ನೋಡ್ರಿ. ಹೋಳಿಗೆ, ಚಪಾತಿ, ಅನ್ನ, ಸಾರು ಎಲ್ಲನೂ ಇಲ್ಲಿ ನೋಡ್ರಿ. ಹೋಳಿಗೆ ನೋಡ್ರಿ, ಸಾಕು ಇಷ್ಟು ಊಟಕ್ಕಾಗ್ಯವ. 10:56 ಪುಣೆ 11 ಆಗಲಿ. ಓಕೆ ಸ್ನೇಹಿತರೆ, ಇವಾಗ ನೋಡ್ರಿ ಸಾಂಬಾರು ನೋಡ್ರಿ. ಕಟ್ಟಿನ ಸಾರು ನೋಡ್ರಿ ಹೆಂಗಾಗೈತಿ. ಸೆಂಟ್ರದ ಬರ್ಬೇಕು ಹಿಂಗೆ. ಹಾಂ, ದಂಟಿಗೆ ತೊಗೊಬಿಡ್ಬೇಕು. ಹೋಳಿಗೆ ನೋಡ್ರಿ, ಹೋಳಿಗೆ, ಈ ಚಪಾತಿ. ಇವಾಗ ನಾನು, ನನ್ನ ಮಗ, ಅತ್ತಿ ಅಷ್ಟೇ ಇರೋದು. ಯಜಮಾನ್ರು ದೇವ್ರಿಗೆ ಹೋಗಿದ್ದಾರೆ. ದೇವ್ರಿಗೆ ಅಂದರೆ ಮನೆ ದೇವ್ರಿಗೆ ಹೋಗಿದ್ದಾರೆ ಇವತ್ತು ಅಮಾವಾಸ್ಯೆನ. ಹಿಂಗಾಗಿ ಅವ್ರು ಬಂದಮೇಲೆ ಬಿಸಿದು ಮಾಡಿಕೊಡ್ತೀನಿ. ಸದ್ಯಕ್ಕೆ ಇಷ್ಟ ಐತೆ ನೋಡ್ರಿ. ಇವಾಗ ಹಸಿವಾಗ್ಬಿಟ್ಟೈತಿ. 10:30 ಐತೆ ಟೈಮು. ಹಸಿವಾಗೈತಿ. ಇವಾಗ ಎಲ್ಲ ದೇವ್ರ ಜನರು ಎಲ್ಲ ಐತಿ. ಈ ಸಾಧ್ಯ ಊಟ ಮಾಡೋದು ಅಷ್ಟೇ ನೋಡ್ರಿ ಕೆಲಸ. ಏನು ಬೆಳಿಗ್ಗೆ 5 ಗಂಟೆಗೆ ಎದ್ದೀನಿ. ಎದ್ದಾಗಿನಿಂದ ಸ್ವಲ್ಪ ಪುರ್ಸತ್ತನೇ ಇಲ್ಲ. ಅಲ್ಲಿ ಕೆಳಗಿದ್ದೀನಿ, ಪುರ್ಸತ್ತಿಲ್ಲ. ಇವಾಗ ನೋಡ್ರಿ ಸ್ವಲ್ಪ ಹೊತ್ತು ನೀರು ಕುಡಿತೀನಿ. ಮೊದಲು ನೀರಡಿಕೆ ಆಗೈತಿ. ನೀರು ಕುಡಿದು ಆಮೇಲೆ ಊಟ ಮಾಡ್ತೀನಿ. ಎತ್ತ ಕಾಣ್ತಾವ್ರ ಎಲ್ಲ ಇಲ್ರಿ, ದೂರ ನಿಂತರ ಹೂವು ಇಟ್ಟಿದ್ದಕ್ಕೆ ಹೂವ ತೆಗೇಂದ್ರ ನೀ ಅಡ್ಡು. ಕಾಯಿ ಹೊಡೆದಿಲ್ಲ ಇಲ್ಲಿ ಕರ್ಮದವ ಬಡಿ. ಓಕೆ ಸ್ನೇಹಿತರೆ, ಇವಾಗ ಎಲ್ಲ ಮುಗೀತು ನೋಡ್ರಿ. ಹೋಳಿಗೆ, ಚಪಾತಿ, ಅನ್ನ, ಸಾರು, ಪಲ್ಯ, ಹಪ್ಪಳ, ಹಾಂ ಎಲ್ಲ ಆಯಿತು. ಅಡುಗೆ ಆಯಿತು. ಯಾಕಡೆ ಇಡು ಕಾಲು ಇಷ್ಟೊತ್ತನ ನಿಂತು ಕಾಲು ಬಿದ್ದಂಗೆ ಆಗ್ಬಿಟ್ಟವು. ಸ್ವಲ್ಪ ಕುಂತೆ, ಸ್ವಲ್ಪ ಹೊತ್ತು ಕುಂತು ನೀರು ಕುಡಿತೀನಿ. ನನ್ನ ಹೇರ್ ನೋಡ್ರಿ, ಕರ್ಲಿ ಹೇರ್ ಅದಾವು. ಈ ಥರ ಇದ್ರೆ ನನಗೆ ಇಷ್ಟನೇ ಆಗಲ್ಲ. ಸಾಪ್ ಇರಬೇಕು, ಕೂದಲು ನೀಟಾಗಿ ಬರ್ತಾವಲ್ಲ, ಆ ಥರ ಇದ್ದು ಭಾಳ ಇಷ್ಟ ಆಗುತ್ತೆ ನನಗೆ. ಇವು ನಾವು ಎಷ್ಟೇ ನೀಟ್ ತಲೆ ಬಚ್ಕೊಂಡ್ರೆ ಮತ್ತೆ ಇದೇ ಥರ ಆತ ನೋಡ್ರಿ. ಹಿಂಗೆ ಕರ್ಲಿ ಆಗಿಬಿಡ್ತಾವೆ. ತೆಂಗಿನೀರ ಬರೀ ತೆಂಗಿನೀರು ಕುಡಿಯೋಣ. ಎಷ್ಟು ಸೂಪರ್ ಅದಾವಲ್ಲ, ಭಾಳ ಸ್ವೀಟ್ ಅದಾವ. ನೀರು ಎಳಿ ಕಾಯಿ ಐತಿ. ನೀರು ಕೊಡ್ತೀನಿ ಸ್ನೇಹಿತರೆ. ಮೊದಲು ನೀರು ಅಡಿಕೆ ಆಗೈತಿ. ನೀರು ತಾಯಪ್ಪ ಇನ್ನೊಂದು ತಡೆ. ಯಾಕೆ ತಿಡ್ತೀವಿ, ಕಾಲು ಬ್ಯಾನ್ ಆಗೈತಿ. ಒಂದೇ ಕಾಲು ಮೇಲೆ ನಿಂದಿರ್ತೀನಲ್ಲ, ಹಿಂಗಾಗಿ ಕಾಲು ನೋವಾಗತೈತಿ. ಸ್ವಲ್ಪ ಹೊತ್ತು ಕುಂದ್ಬಿಟ್ಟು ಆಮೇಲೆ ಒಳಗೆ ಹೊಟ್ಟೆನೂ ಹಸಿವಾಗೈತಿ, ಕಾಲು ನೋವಾಗೈತಿ. ಸ್ವಲ್ಪ ನಿಧಾನವಾಗಿ ಕುಂತು ಸ್ವಲ್ಪ ಎಲ್ಲ ಆರಾಮ್ ತೊಗೊಂಡು ಆಮೇಲೆ ಊಟ ಮಾಡ್ತೀನಿ. ಇಷ್ಟ ಐತೆ ನೋಡ್ರಿ. ಪ್ರತಿ ಅಮಾವಾಸ್ಯೆಗೂ ಬೆಳಗ್ಗೆ ಹಾಕೋದು, ಹೋಳಿಗೆ ಮಾಡೋದು, ಆಮೇಲೆ ಮಣ್ಣೆತ್ತಿನ ಪೂಜೆ ಮಾಡೋದು. ತೋರಿಸ್ದಿ ಪುಟ್ಟಿ, ತೋರಿಸಿದಿ. ನನಗೆ ಈ ಸದ್ದು ಹೇಳೋದಾಗಲ್ಲಪ್ಪ, ನೀನೇ ತೊಗೋಬಾ ವಿಡಿಯೋ. ನನಗೆ ಹೇಳೋದಾಗಲ್ಲ ಈ ಸದ್ದು. ಒಳಗೆ ಸೆಕೆನೂ ಐತಿ, ಮಾಡೋಣ ಆಗೈತಿ. ಹಂಗೆ ಸೆಕೆ, ಫುಲ್ ಸೆಕೆ ಐತಿ. ಮಳೆ ಬರ್ಬೋದು ಅನ್ಸುತ್ತೆ. ಓಕೆ ಸ್ನೇಹಿತರೆ, ಊಟ ಮಾಡಬೇಕಾದ್ರೆ ಸಿಗ್ತೀನಿ ಮತ್ತೆ. ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡೋಣ. ಇದು ಫಸ್ಟ್ ಮಾಡ್ಬೇಕಾದ್ರೆ ಹರಿದು ಬಿಡ್ತು ಹೋಳಿಗೆ, ಹಾಗಾಗಿ ಹರಿದದ್ದು ಹೋಳಿಗೆ ನಾನೇ ತೊಗೊಂಡು. ಇಲ್ಲಿ ನೋಡ್ರಿ, ಇವೆಲ್ಲ ಚಲೋ ಹೋಳಿಗೆ ಅದಾವೆ. ಆಮೇಲೆ ಒಂದಿಷ್ಟು ಚಪಾತಿ ಮಾಡಿ, ಇನ್ನೂ ಹಿಟ್ಟು ಐತಿ, ಹೂರಣ ಐತಿ.
ಆಮೇಲೆ ಅನ್ನ ನೋಡಿರಿ, ಉದ್ರಬೇಳೆ ಪಲ್ಯ, ಇದು ಸಂಜೆನ ಮಾಡಿದ ಅನ್ನ ಐತಿ, ಆಮೇಲೆ ಹಾಲು, ಸಾಂಬಾರು ಮೇಲೆ ಐತ್ರಿ. ಹಿಂಗಾಗಿ ಇಷ್ಟ ಐತೆ ನೋಡಿರಿ. ಇನ್ನು ಉಪ್ಪಿನಕಾಯಿ ಒಂದು ಹಚ್ಕೊಂಡಿಲ್ಲ, ಇದ್ರಾಗ ಉದ್ರಬೇಳೆ ಐತೆ ಅಂತೇಳಿ ಉಪ್ಪಿನಕಾಯಿ ಹಚ್ಕೊಂಡಿಲ್ಲ. ಹಪ್ಪಳ, ಆಮೇಲೆ ಇವು ಸಾಬುದಾನಿ ಹಪ್ಪಳ ನೋಡಿರಿ. ಇದಕ್ಕೆ ಜೀರಿಗೆ, ಎಳ್ಳು, ಆಮೇಲೆ ಕರಿಬೇವು, ಕೊತ್ತಂಬರಿ ಹಾಕಿದ್ದೀನಿ. ಬರ್ರಿ ಊಟ ಮಾಡೋಣ, ಎಲ್ಲರೂ ಹಸಿವಾಗೈತಿ. ಮತ್ತು ಇವರು ಬಂದರು, ಮಾತು ಹೇಳ್ಕೊಂತ ಕುಂತೆ. ಬರ್ರಿ ತೊಳಮೆಲ್ಲರು. ಜಗಲಿ ಮುಂದಿನ ತೊಂಬಪ್ಪ ಹೋಳಿಗೆ, ಅವು ಅಲ್ಲೇ ಕಟ್ಟಿಯಾಗಿ ಹೋಗ್ಬಿಡ್ತಾವೆ. ನವದೇ ಹಿಡ್ದೈತಲ್ಲ ಮತ್ತು ಸ್ವಲ್ಪ ಗಾಳಿಗೆ ಹೋಳಿಗೆ ಮಾತ್ರ ಸೂಪರ್ ಆಗ್ಯಾವ. ಮಂದಿಯವ್ರಿಗೆ ಹೋಗಿರತ್ತೆ ಅವು. ದೇವ್ರ ನೈವೇದ್ಯದ ಹೋಳಿಗೆ ನೋಡ್ರಿ, ಇಷ್ಟಿಷ್ಟು ಮುರಿದಕ್ಕೆ ದೇವ್ರಿಗೆ ಇಟ್ಟನ. ಅಲ್ಲಿ ಅನ್ನ ತೆಗಿಲೆ, ಅದು 2 ಉಣ್ತಿಲ್ ಹೋಳಿಗೆ, ಏನು ಒಂದಿಲ್ಲ ಅಂದೆ. ಒಂದಿಲ್ಲ ಅನ್ನ ತೆಗಿಲ. ಇದು ನಳ ಬಂದ್ ಮಾಡಿದಿ. ಪಲ್ಯ ಹಚ್ಚಲಿ, ಪಲ್ಯ ಬೇಡ, ಹಾಲು ಹಾಕ್ಲಿ. ಮೂಕ ಮಾತಾಡ್ತೀರಿ ಚಂದಾಗಿ. ನೋಡ್ರಿ, ಈ ಥರ ಗಂಗಳ ತುಂಬ ಹಾಲು ಹಾಕ್ಕೊಂಡು, ಹಾಲಿನೊಳಗೆ ಹೋಳಿಗೆ ನೆನೆಸ್ಕೊಂಡು, ಮ್ಯಾಗ ತುಪ್ಪ ಹಾಕ್ಕೊಂಡು ಉಂಡ್ರೆ ನಾ ಏನು ಹೇಳಿ. ತುಪ್ಪ ಐತಲ್ಲ. ಒಂದು ಈಗ ಮುರುಕ ಇದ್ರಾಗೆ ಅರ್ಧ ಗಂಗಳದಾಗ ಇಡಿ ಬೀಳ್ತದ. ಈಗ ಚಪಾತಿ ಚಪಾತಿ ಅಂತಾರೆ ಗಂಗಾತ ಆಯ್ತದ ಪಲ್ಯ ಹಚ್ತೀನಿ ಅದ್ರಾಗ ಹಚ್ಚಲ. ಬರ್ರಿ ಎಲ್ಲರೂ ಊಟ ಮಾಡೋಣ. ಈಗ ಯಜಮಾನ್ರಿದ್ರೆ ಅವರು ಫಸ್ಟ್ ಅವ್ರಿಗೆ ಊಟ ಕೊಟ್ಟು ಆಮೇಲೆ ಊಟ ಮಾಡ್ತಿದ್ದೆ ನಾನು. ದೇವ್ರಿಗೆ ಹೋಗ್ಯಾರ ಅವರು, ನಮ್ಮ ಮನೆ ದೇವರು ಗೊತ್ತಲ್ಲ ನಿಮ್ಗೆ, ಕಲಕೇರಿ ಮಡಿವಾಳೇಶ್ವರ. ಉಪ್ಪಿನಕಾಯಿ ಹಚ್ಚಲ ಬರೀ ಹಂಗೆ ತಿಳತ್ತಲೆ, ಸೈಡ್ ಪಲ್ಯ ಹಚ್ಕೋ. ಹೆಂಗೆ ತಿಂತ